ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮಲ್ಲಿದ್ದಾರೆ ಈಶಾನ್ಯ ಕಾಳಿಪೀಠಂನ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಏನು ನಾಳೆಯಿಂದ ನವರಾತ್ರಿ ಎಲ್ಲೆಡೆ ಒಂದು ರೀತಿಯಾಗಿರುವಂತಹ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಮನೆಯಲ್ಲಿ ಕೂಡ ಹಬ್ಬದ ವಾತಾವರಣ, ಹಬ್ಬ ಮಾಡ್ತಾ ಇರ್ತಾರೆ. ಸೊ ಯಾವ ರೀತಿ ನಾವು ನವರಾತ್ರಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ನವರಾತ್ರಿಯ ವಿಶೇಷತೆಗಳು ಏನು, ನವರಾತ್ರಿ ಅಂತಂದರೆ ಏನು, ಇನ್ನು ಮೊದಲನೇ ದಿನ ನಾವು ಯಾವ ದೇವಿಯನ್ನು ನಾಳೆ ಆರಾಧನೆ ಮಾಡಬೇಕಾಗತ್ತೆ, ಇವತ್ತೇ ತಿಳಿಸ್ಕೊಟ್ರೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಖಂಡಿತವಾಗಿಯೂ ನವರಾತ್ರಿ ಅಂದಿದ ತಕ್ಷಣ ಅಮ್ಮನವರ ದಿನ ಅಂತ ಹೇಳ್ತೀವಿ. 9 ದಿನಗಳು ದೇವಿಯನ್ನು ಪೂರ್ಣವಾಗಿ ಅನುಷ್ಠಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಆ ದೇವಿಯನ್ನು ಒಲಿಸ್ಕೊಳ್ಳೋ ಮಾಸ ಯಾವುದು ಅಂದರೆ ನವರಾತ್ರಿ ಮಾಸ ಅಂತ ಹೇಳ್ತೀವಿ. ನಾಡದೇವಿ ಯಾರು ಚಾಮುಂಡೇಶ್ವರಿಯನ್ನು ನಾವು ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡ್ತೀವಿ. ಅದರಲ್ಲಿ ಒಂದೊಂದು ದಿನ ಒಂದೊಂದು ದೇವಿಯನ್ನು ಆರಾಧನೆ ಮಾಡ್ತೀವಿ. ಆ ದೇವಿಗೆ ಅದರದೇ ಆದ ನೈವೇದ್ಯ, ಅದರದೇ ಆದ ಪೂಜೆಯ ಸಮಯ, ಅದರದೇ ಆದ ಪುಷ್ಪ, ಪ್ರತಿಯೊಂದಕ್ಕೂ ಅದರದೇ ಆದ ಫಲ. ಇದಿಷ್ಟೂ ಕೂಡ ನವರಾತ್ರಿಯಲ್ಲಿ ನಿಮ್ಮ ಮನೋಕಾಮನೆಗಳನ್ನು ನೆರವೇರಬೇಕು ಅಂದರೆ ದೇವಿಯನ್ನು ಅನುಷ್ಠಾನದಲ್ಲಿ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ನನ್ನ ತಾಯಿ ನಿಮ್ಮ ಪೂರ್ಣವಾದ ಅನುಗ್ರಹವನ್ನು ಕೊಟ್ಟು ನಿಮಗೆ, ನಿಮ್ಮ ಕುಟುಂಬಕ್ಕೆ ಆ ದೇವಿಯ ಪೂರ್ಣವಾದ ಅನುಗ್ರಹವನ್ನು ಕೊಡ್ತಾಳೆ. ನಿಮ್ಮ ಮನೋಕಾಮನೆಗಳನ್ನು ಖಂಡಿತವಾಗಿಯೂ ನೆರವೇರಿಸ್ತಾಳೆ. ಮತ್ತು ಮೊದಲನೇದಾಗಿ ನಾವು ಯಾವ ದೇವಿಯನ್ನು ಆರಾಧನೆ ಮಾಡ್ತೀವಿ ಮೊದಲನೇ ದಿನ ಅಂದಾಗ, ಅವತ್ತಿನ ದಿನ ನಾವು ಶೈಲಪುತ್ರಿ, ಪ್ರಥಮವಾಗಿ ಶೈಲಪುತ್ರಿಯನ್ನು ಆರಾಧನೆ ಮಾಡ್ತೀವಿ. ಆ ಶೈಲಪುತ್ರಿ ದೇವಿಯನ್ನು ಯಾವ ರೂಪದಲ್ಲಿ ನೋಡ್ತೀವಿ ಅಂದರೆ ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ನೋಡ್ತೀವಿ ನಾವು. ಆ ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ನೋಡಿ ದುರ್ಗಾ ಅಷ್ಟೋತ್ತರವನ್ನು ನೀವು ಮೊದಲನೇ ದಿನ ಆ ತಾಯಿಯನ್ನು ಆರಾಧನೆಯನ್ನು ಮಾಡಿ ನಿತ್ಯ ಷೋಡಶೋಪಚಾರ ಪೂಜೆ ಅಂದರೆ ಧೂಪ, ದೀಪ, ನೈವೇದ್ಯ, ಮಂಗಳಾರತಿಯನ್ನು ಮಾಡಬೇಕು. ಅಮ್ಮನವರು ಅರ್ಚನ ಪ್ರಿಯ. ಎಷ್ಟು ಕುಂಕುಮಾರ್ಚನೆಯನ್ನು ಮಾಡ್ತೀರಾ ಅಷ್ಟು ಆ ತಾಯಿಯ ಪೂರ್ಣ ಅನುಗ್ರಹ ಸಿಕ್ಕುತ್ತೆ ನಿಮಗೆ. ಅದಕ್ಕೋಸ್ಕರವಾಗಿ ಆ ದುರ್ಗಾ ಅಷ್ಟೋತ್ತರವನ್ನು ಹೇಳಬೇಕು. ಮತ್ತು ತಾಯಿಯನ್ನು ಒಲಿಸ್ಕೋಬೇಕು ಅಂದರೆ ನವಗ್ರಹಗಳಲ್ಲಿ ಚಂದ್ರನನ್ನು ಆರಾಧನೆಯನ್ನು ಮಾಡಬೇಕು. ಆ ಚಂದ್ರ ಬಲವಾಗಿದ್ದರೆ ತಾಯಿಯ ಪೂರ್ಣ ಆಶೀರ್ವಾದ ನಮಗೆ ಸಿಕ್ತು ಅಂತ. ಅದಕ್ಕೋಸ್ಕರವಾಗಿ ಆ ಚಂದ್ರನ ಮೂಲಕ ಆ ಮೊದಲನೇ ದಿನ ಆ ಶೈಲಪುತ್ರಿಯನ್ನು ಆರಾಧನೆಯನ್ನು ಮಾಡಬೇಕು. ಮತ್ತು ನೈವೇದ್ಯ ಏನು ಅಂದಾಗ ಮೊದಲನೇ ದಿನ ಪೊಂಗಲ್ ಬಹಳ ವಿಶೇಷವಾಗಿ ಪ್ರತಿದಿನವೂ ಒಂದೊಂದು ಸ್ವೀಟನ್ನು ಇಟ್ಟು ದೇವಿಗೆ ಆರಾಧನೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮುತ್ತೈದೆಯರನ್ನು ಕರೆದು ಅವರಿಗೆ ಕುಂಕುಮವನ್ನು ಕೊಟ್ಟು ಆ ನೈವೇದ್ಯ ಆಗಿರುವ ಪ್ರಸಾದವನ್ನು ಅವರಿಗೆ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡಿಬೇಕು. ಆಗ ಅಮ್ಮನವರ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಿಯೂ ಸಿಕ್ಕತ್ತೆ. ಮತ್ತು ಮನಸ್ಸು ನಿರ್ಮಲವಾಗಬೇಕು. ನಿಮ್ಮ ಮನಸ್ಸು ದೇಹ ಎರಡೂ ನಿರ್ಮಲವಾಗಿ ಪೂಜೆ ಪುನಸ್ಕಾರವನ್ನು ಏಕಾಗ್ರತೆಯಿಂದ ಮಾಡಿದಾಗ ಮಾತ್ರ ದೇವಿಯ ಪೂರ್ಣ ಅನುಗ್ರಹ ಸಿಕ್ಕುತ್ತೆ. ನವರಾತ್ರಿಯಲ್ಲಿ ಎಷ್ಟೋ ಜನ ಉಪವಾಸವನ್ನು ಇರ್ತಾರೆ, ಕಾಲಿಗೆ ಚಪ್ಪಲಿ ಹಾಕಲ್ಲ, ಎಷ್ಟೋ ಜನ ಹಾಸಿಗೆ ಮೇಲೆ ಮಲಗಲ್ಲ. ಈ ರೀತಿಯಾದ ಅವರವರದೇ ಆದ ಅನುಷ್ಠಾನಗಳನ್ನು ಇಟ್ಕೊಂಡಿರ್ತಾರೆ. ಖಂಡಿತವಾಗಿ ಬಹಳ ಒಳ್ಳೆಯದು. ನಿಮ್ಮ ಅನುಷ್ಠಾನವನ್ನು ಬಿಡಬೇಡಿ. ಯಾಕಂದರೆ ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ಖಂಡಿತವಾಗಿಯೂ ರಕ್ಷಣೆಯನ್ನು ಮಾಡುತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮ ಮನೋಕಾಮನೆಗಳನ್ನು ನೆರವೇರಬೇಕು ಅಂದಾಗ ಆ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧನೆಯನ್ನು ಮಾಡಿ ಆ ತಾಯಿಯ ಪೂರ್ಣವಾದ ಅನುಗ್ರಹವನ್ನು ಪಡೆದು ನವರಾತ್ರಿಯನ್ನು ಪ್ರಾರಂಭ ಮಾಡಬೇಕು. ಖಂಡಿತ ಗುರುಗಳೇ, ಈ ಒಂದು ನಾಳೆ ನವರಾತ್ರಿ ಶುರುವಾಗ್ತಿದೆ. ನವರಾತ್ರಿಯ ವಿಶೇಷತೆ ಏನು, ಇನ್ನು ಪ್ರತಿನಿತ್ಯ ಕೂಡ ನಮಗೆ ನವರಾತ್ರಿಯ ವಿಶೇಷತೆಗಳನ್ನ ತಿಳಿಸ್ಕೊಡ್ತೀರಾ ಅಂತ ಕೂಡ ಹೇಳಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಪ್ರತಿನಿತ್ಯ ಕೂಡ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ ನಾಳಿನ ಒಂದು ಆಚರಣೆಯನ್ನು ನಾವು ಹೇಗೆ ಮಾಡಬೇಕು ಅಂತ ನಾವು ಹಿಂದಿನ ದಿವಸ ನಿಮಗೆ ತಿಳಿಸ್ತಾ ಬರ್ತೀವಿ. ಇನ್ನು ನಾಳೆ ಮೊದಲನೇ ದಿನ ಯಾವ ರೀತಿ ನೀವು ಆಚರಣೆ ಮಾಡಬೇಕು, ನವರಾತ್ರಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.